ಶುಭ ಮುಂಜಾನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು 9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ 7ನೆಯ ಪದ್ಯ ಭಾಗ ರಾಘವಾಂಕ ಕವಿ ಬರೆದಂತಹ ನಿನ್ನ ಮುತ್ತಿನ ಸತ್ತಿಗೆಯೇ ನಿತ್ತು ಸಲಹು, ಈ ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ರಾಘವಾಂಕ ಕವಿಯ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ರಾಘವಾಂಕ ಕವಿ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರು. ಕ್ರಿಸ್ತಶಕ ಸುಮಾರು 1225ರಲ್ಲಿ ಹಂಪಿ ಕ್ಷೇತ್ರದವರು. ಪಂಪಾವತಿ ವಿರೂಪಾಕ್ಷನ ಪರಮ ಭಕ್ತ ರಾಘವಾಂಕ ಕವಿ. ರಗಳೆ ಕವಿ ಎಂದೆನಿಸಿದ ಹರಿಹರ ಕವಿಯ ಸೋದರ ಅಳಿಯ ಮತ್ತು ಶಿಷ್ಯ ಕೂಡ ಹೌದು. ವಿರೂಪಾಕ್ಷನ ಪರಮ ಭಕ್ತ. ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾನೆ. ಉಭಯ ಕವಿ ಕಮಲ ರವಿ, ಕವಿಶರಭ ಭೇರುಂಡ, ಷಟ್ಪದಿಯ ಬ್ರಹ್ಮ ಅಭಿಧಾನಗಳನ್ನು ರಚಿಸಿ ಷಟ್ಪದಿ ಕಾವ್ಯದ ನಿರ್ಮಾಪಕನೆಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಕವಿ. ಬಹಳಷ್ಟು ಮುಖ್ಯವಾಗಿ ನೀವು ನೆನಪಿಸ್ಕೊಳ್ಬೇಕಾದಂತಹದ್ದು ರಾಘವಾಂಕ ಕವಿಯ ಪ್ರಮುಖವಾಗಿರ್ತಕ್ಕಂತಹ ಕಾವ್ಯಗಳು ಮತ್ತು ಅವರಿಗೆ ಇರ್ತಕ್ಕಂತಹ ಬಿರುದುಗಳು ನೆನಪಿಟ್ಕೊಳ್ಳಿ. ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯ ಭಾಗವನ್ನು TS ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಪದ್ಯ 26ರಿಂದ 34 ಆಯ್ದು ನಿಗದಿಪಡಿಸಲಾಗಿದೆ. ಹಾಗಾದ್ರೆ ಈ ಕವಿಯ ಪರಿಚಯದ ನಂತರ ಕವಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಈ ಪದ್ಯ ಭಾಗದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ಬಹಳಷ್ಟು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಹರಿಶ್ಚಂದ್ರ ಕಾವ್ಯದ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣ್ತೇವೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿಸಿದ ಮಹಾನ್ ಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿಯಾದಂತಹ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು. ಒಂದು ಸಲ ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದಂಥ ಹರಿಶ್ಚಂದ್ರನು ಅವನಿಗೆ ಅರಿವಿರದೆ ವಿಶ್ವಾಮಿತ್ರನ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ಆಗ ಅವನಿಗೆ ಈ ಹಿಂದೊಮ್ಮೆ ಗುರುವಿನ ಆಜ್ಞೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಪ್ರವೇಶ ಮಾಡಬಾರ್ದು ಎಂತಕ್ಕಂತಹದ್ದು. ಆ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋದ ಮೇಲೆ ಅವನಿಗೆ ಅರಿವಾಗುತ್ತೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದಾಗಿ ಗಾನ ರಾಣಿಯರನ್ನ ಸೃಷ್ಟಿಸಿ ಹರಿಶ್ಚಂದ್ರನನ್ನ ಪರೀಕ್ಷಿಸಲಿಕ್ಕೆ ಕಳುಹಿಸಿ ಕೊಡ್ತಾನಂತೆ. ಸಾಕಷ್ಟು ಆಯಾಸಗೊಂಡಿದ್ದು ಅಂದರೆ ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನ ಅವರು ತಮ್ಮ ಆ ಗಾನರಾಣಿಯರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷ ಪಡಿಸ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನ ಮೆಚ್ಚಿದ ಹರಿಶ್ಚಂದ್ರನು ತನ್ನ ಕುತ್ತಿಗೆಯಲ್ಲಿ ಇದ್ದಂತಹ ಮುತ್ತಿನ ಹಾರವನ್ನ ಬಹುಮಾನವಾಗಿ ಕೊಡ್ಲಿಕ್ಕೆ ಹೋಗ್ತಾನೆ. ಆದರೆ ಆ ಕನ್ಯೆಯರು ಆ ಹಾರವನ್ನು ತಿರಸ್ಕರಿಸಿ, ನಮಗೆ ಹಾರ ಬೇಡ, ನಿನ್ನ ಮುತ್ತಿನ ಸತ್ತಿಗೆಯನ್ನ ಕೊಟ್ಟು ಸಲಹು ಅಂತ ಹೇಳಿ ಗಾನರಾಣಿಯರು ಹೇಳುತ್ತಾರೆ. ಆಗ ಹರಿಶ್ಚಂದ್ರ ಮತ್ತೆ ಗಾನರಾಣಿಯರ ನಡುವೆ ನಡೆಯುವಂತಹ ಒಂದು ಸಂವಾದ ಇದೆಯಲ್ಲ, ಅದು ಕವಿ ರಾಘವಾಂಕನ ಕೈಯಲ್ಲಿ ಬಹಳಷ್ಟು ಮನೋಜ್ಞವಾಗಿ ಮೂಡಿದೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆಯ ಮೌಲ್ಯವನ್ನ ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯ ಪಾಠದ ಒಂದು ಆಶಯವಾಗಿದೆ ವಿದ್ಯಾರ್ಥಿಗಳೇ. ಇದು ಈ ಹಿಂದಿನ ಆಶಯ ಭಾವ. ಹಾಗಾದ್ರೆ ನಿನ್ನ ಮುತ್ತಿನ ಸತ್ತಿಗೆಯನ್ನೊತ್ತು ಸಲಹು ಅಂತ ಪದ್ಯದ ಶೀರ್ಷಿಕೆಯಲ್ಲಿ ಇಲ್ಲಿ ಸತ್ತಿಗೆ ಅಂತ ಹೇಳಿದ್ರೆ ಕೊಡೆ, ಸತ್ತಿಗೆಯ ಅರ್ಥ ಕೊಡೆ ಅಂತ ಹೇಳಿ ಅರ್ಥ. ಹಾಗಾದ್ರೆ ಗಾನರಾಣಿಯರು ಮತ್ತೆ ಸತ್ಯ ಹರಿಶ್ಚಂದ್ರ ನಡುವೆ ನಡೆದಂತಹ ಸಂಭಾಷಣೆಯ ಬಗ್ಗೆ ನಾವೀಗ ಅಭ್ಯಾಸ ಮಾಡುವ. ಮೊದಲ
ಪದ್ಯದ ಭಾಗದಲ್ಲಿ ಮೊದಲ ಪದ್ಯ 1ರಲ್ಲಿ ಸಂದಕಾರಿರುಳು ಕನ್ಯೆಯರು ಹಗಲಂ ನೋಡಲ್ ಎಂದು ಬಂದರು ಸುರಾಸುರರ್ ಎಂತಕ್ಕಂತಹ ಮೊದಲ ಪದ್ಯದ ಒಂದು ಸ್ಟಾನ್ಸಾದಲ್ಲಿ ಏನಿದೆ ಅಂತ ಹೇಳಿದ್ರೆ ಅದರ ಭಾವಾರ್ಥ ಹೀಗಿದೆ. ಏನಂತ ಹೇಳಿದ್ರೆ, ಸುರಾಸುರರು ಸಮುದ್ರ ಮತಿಸುವಾಗ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದಂತಹ ಕನ್ಯೆಯರ ರೂಪ ಲಾವಣ್ಯದ ಬಗ್ಗೆ ಮೊದಲ ಪದ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಕವಿ ರಾಘವಾಂಕ. ಹಾಗಾದ್ರೆ ಆ ಗಾನರಾಣಿಯರು ಹೇಗೆ ಜನಿಸಿದ್ರು ಎಂತಕ್ಕಂತಹ ವಿವರ ಇದೆ. ಹೇಳ್ತಾರೆ, ಸುರಾಸುರರು ಸಮುದ್ರ ಮತಿಸುವಾಗ ಹೊಸ ವಿಷದ ಹೊಗೆ ಆವರಿಸಿ ಜಲದೇವಿಯರೆಲ್ಲರೂ ಕಂದು ಬಣ್ಣಕ್ಕೆ ತಿರುಗಿ ಮನನೊಂದು ಮಾನಿಸರ್ ಆದಂತೆ ಕಮಲಜ ನೀಲವರ್ಣಕ್ಕೆ ಹೇಳ್ತಾರೆ, ಕಮಲಜ ನೀಲವರ್ಣಕ್ಕೆ ತಿರುಗಿ ಪುತ್ಥಳಿಯಾದನೋ ಎಂಬಂತೆ ಅಂಗನೆಯರು ಅಂದ್ರೆ ರಾಣಿಯರು ಸುಡುವ ಬಿರು ಬಿಸಿಲಿನಲ್ಲಿ ರಾಜ ಹರಿಶ್ಚಂದ್ರನ ಬಳಿಗೆ ಬಂದರು. ಇಲ್ಲಿ ಸಾಲ ಭಂಜಿಕೆಗಳ್ ಅಂತ ಒಂದು ಪದ ಇದೆ ಈ ಪದ್ಯ ಭಾಗದಲ್ಲಿ. ಮೊದಲ ಪದ್ಯದಲ್ಲಿ ಸಾಲ ಭಂಜಿಕೆಗಳ್ ಅಂತ ಹೇಳಿದ್ರೆ ಅದರ ಅರ್ಥ ಗೊಂಬೆಗಳು, ಪುತ್ಥಳಿಗಳು, ವಿಗ್ರಹಗಳು ಎನ್ನುವ ಅರ್ಥ ಬರುತ್ತೆ. ಆಯ್ತಾ? ಅದನ್ನ ಮೊದಲ ಪದ್ಯ ಭಾಗವನ್ನ ನಾವು ಇವಾಗಲೇ ಅದರ ಸಾರಾಂಶವನ್ನ ಹೇಳಿದ್ದೇವೆ. ಆ ಪದ್ಯವನ್ನ ಗಮನಿಸ್ತಾ ಸಾರಾಂಶವನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಮೊದಲ ಪದ್ಯ ಭಾಗದ್ದು. ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿದೆ ಅನ್ನೋದನ್ನು ಹೇಳಿದ್ದೇವೆ. ಸೆಕೆಂಡ್ ಪದ್ಯ ಭಾಗ, ಎರಡನೇ ಸ್ಟಾನ್ಸಾ ಅಂತ ಹೇಳ್ಬೋದು. ಎರಡನೇ ಪದ್ಯ ಭಾಗದಲ್ಲಿ ಈ ಗಾನರಾಣಿಯರು ಏನಿದ್ದಾರೆ ಅವರು ಸತ್ಯ ಹರಿಶ್ಚಂದ್ರನನ್ನ ಹಾಡಿ ಕೊಂಡಾಡಿ ಹೊಗಳಿದ ಪರಿಯನ್ನು ಹೇಳಿದ್ದಾರೆ. ಅಂದ್ರೆ ಮಾಯದ ಅಬಲೆಯರು ಕಾಣುತ್ತಾ ಮಜುಭಾಪು ಅದಟರಾಯ ಮಜುರೆ ಎಂತಕ್ಕಂತಹ ಒಂದು ಪದ್ಯ ಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಗಾನರಾಣಿಯರು ಸತ್ಯ ಹರಿಶ್ಚಂದ್ರನನ್ನ ನೋಡ್ತಾ ಹೇಳ್ತಾರೆ, ಮಜು ಭಾಪು ಅದಟರಾಯ ಮಜರೆ ರಾಯ ರಾಯ ದಳವುಳಕಾರಿ ರಾಯ ಕಂಟಕ ರಾಯ ಜಗಜ್ಜಟ್ಟಿ ರಾಯ ದಳ್ಳಣ ರಾಯ ಕೋಲಾಹಲ ರಾಯ ಭುಜಬಲ ಭೀಮ ರಾಯ ಮರ್ಧನ ರಾಜಜೀಯ ರಾಜ ಸ್ಥಿರಂಜೀವ. ಅಬ್ಬ, ಎಷ್ಟು ಆ ರಾಜನನ್ನ ಬಹಳಷ್ಟು ಚೆನ್ನಾಗಿ ಹಾಡಿ ಹೊಗಳಿದಂತಹ ಪರಿ. ಒಡೆಯ ಸ್ಥಿರಂಜೀವ ಮೀನ್ಸ್ ಚಿರಂಜೀವಿಯಾಗು ಎಂದು ಕೀರ್ತಿಸಿ ಹಾಡಿದ ಪರಿ. ಇದು ಸೆಕೆಂಡ್ ಪದ್ಯ ಭಾಗದ ಒಂದು ಅನುವಾದ. ಅಂದ್ರೆ ರಾಜನನ್ನ ಹಾಡಿ ಕೊಂಡಾಡಿದ ಪರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಎರಡನೇ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ. ಸ್ಥಿರಂಜೀವ ಮೀನ್ಸ್ ಚಿರಂಜೀವಿ, ಶಾಶ್ವತ, ಅಮರರಾಗು ಅಂತ ಹೇಳ್ತೇವಲ್ಲ, ಆ ಅರ್ಥವನ್ನ ಕೊಡ್ತಕ್ಕಂತಹದ್ದು. ಮಕ್ಕಳೇ, ಹಾಗಾದ್ರೆ ಮೂರನೆಯ ಪದ್ಯ ಭಾಗಕ್ಕೆ ಹೋಗೋಣ. ಮೂರನೇ ಪದ್ಯ ಭಾಗದಲ್ಲಿ ಏನಿದೆ ಅಂತ ಕೇಳಿದ್ರೆ, ಎಕ್ಕಲವ ಬಳಿ ಬಿಡಿದು ಸುತ್ತಿದ ಅರಸನು ಮುನಿರಕ್ಕಸನ ಬನಕ್ಕೆ ಬಂದ ಅಂಜಿಕೆಯನ್ ಎರಡನೆಯ ಮುಕ್ಕಣ್ಣನ್ ಎನಿಪ ಗುರುವಾಜ್ಞೆಗೆಟ್ಟ ಅಳಲನ್ ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತೆ. ಈ ಪದ್ಯ ಭಾಗದಲ್ಲಿ ಕವಿ ರಾಘವಾಂಕ ಕವಿ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಕಲ. ಎಕ್ಕಲ ಮೀನ್ಸ್ ಅದರ ಅರ್ಥ ಹಂದಿ. ಹಂದಿಗೆ ಎಕ್ಕಲ ಅಂತ ಹೇಳಿ ಕರೀತಾರೆ. ಅಂದ್ರೆ ಹಂದಿಯನ್ನು ಕಾಡಿನಲ್ಲಿ ಅಟ್ಟಿಸಿಕೊಂಡು, ಬೇಟೆಗೆ ಹೋಗಿದ್ದು ಅಟ್ಟಿಸಿಕೊಂಡು ಸುತ್ತಿ ಸುತ್ತಿ ಆತನು ಬಸವಳಿದು ಸಾಕಾಗಿದೆ. ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಿದ್ದನ್ನು, ಆತ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಿದ್ದ, ಅದನ್ನ ನೆನಪಿಸಿಕೊಂಡು ಅಂಜಿಕೆ ಹೆದರಿಕೆಯಿಂದ ಎರಡನೆಯ ಶಿವನ ಆಜ್ಞೆಯನ್ನ ನಾನು ಮೀರಿದ್ದೇನೆ. ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ, ಆದ್ರೆ ಮೀರಿದ್ದೇನೆ. ಅದ್ರ ಜೊತೆಗೆ ತಾನು ಕಂಡ ಕನಸನ್ನು ನೆನಪಿಸಿಕೊಂಡು ಭಯದಿಂದ ವಿಶ್ವಾಮಿತ್ರ ಅಡಗಿ ಹೋದನು. ಅದೇ ಸಮಯದಲ್ಲಿ ಅಂಗನೆಯರು ಅಂದ್ರೆ ಗಾನ ರಾಣಿಯರು ಗಾನವನ್ನ ಹಾಡ್ತಾರೆ. ಆ ಹಾಡನ್ನು ಕೇಳಿ ಸತ್ಯ ಹರಿಶ್ಚಂದ್ರನು ತುಂಬಾ ಸಂತೋಷಗೊಂಡು ತನ್ನ ಕುತ್ತಿಗೆಯಲ್ಲಿ ಇರುವಂತಹ
ಮುತ್ತಿನ ಹಾರವನ್ನ ರಾಣಿಯರಿಗೆ ಕೊಡ್ತಾನೆ. ಇದು ಮೂರನೆಯ ಪದ್ಯ ಭಾಗದ ಅನುವಾದ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ನಾಲ್ಕನೆಯ ಪದ್ಯ ಭಾಗದಲ್ಲಿ ಕವಿ ರಾಘವಾಂಕ ಕವಿಯು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಹೇಳ್ತಾರೆ, ಬಡತನದ ಹೊತ್ತು ಆನೆ ದೊರಕಿ ಫಲವೇನು, ನೀರ್ ಅಡಸಿದ್ದ ಹೊತ್ತು ಆಜ್ಯ ದೊರಕಿ ಫಲವೇನು, ರುಜೆ ಅಡಸಿ ಕೆಡದಿಯ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಬಡತನದಲ್ಲಿ ಇದ್ದಂತಹ ಸಮಯದಲ್ಲಿ ಆನೆ ಸಿಕ್ಕಿ ಏನ್ ಪ್ರಯೋಜನ ಇದೆ, ಹಾಗೆ ತುಂಬಾ ಬಾಯಾರಿಕೆ ಆದಂತಹ ಸಮಯದಲ್ಲಿ ನೀರ್ ಅಡಸಿರ್ದ ಹೊತ್ತು, ಆವಾಗ ನೀರ್ ಬೇಕು ಬಾಯಾರಿಕೆ ಆದಾಗ. ಆಜ್ಯ ಮೀನ್ಸ್ ತುಪ್ಪ ದೊರಕಿ ಫಲವೇನು, ರುಜೆ ಅಡಸಿ ಕೆಡದಿಹ ಕಾಯಿಲೆ ಬಂದಾಗ, ರುಜೆ ಮೀನ್ಸ್ ಕಾಯಿಲೆ, ರೋಗ ಬಂದಂತಹ ಸಮಯದಲ್ಲಿ ಆ ರೋಗಿಯ ಮುಂದೆ ರಂಬೆ ಊರ್ವಶಿ ಬಂದು ಕುಣಿದು ದೊರೆಕೊಂಡಲ್ಲಿ ಏನು ಫಲ, ಸಾವ ಹೊತ್ತು ಪೊಡವಿಯ ಒಡೆತನ ದೊರಕಿ ಫಲವೇನು, ಸಾಯುವ ಸಮಯದಲ್ಲಿ ಈ ಭೂಮಿಯ ಒಡೆತನ ಸಿಕ್ಕಿ ಏನ್ ಪ್ರಯೋಜನವಿದೆ. ಅದಕ್ಕೆ ಬೆಂಡಾಗಿ ಬೀಳುವ ಯಮಗೆ ನೀನ್ ಒಲಿದು ಮಣಿದೊಡಿಗೆಗಳ ಇತ್ತ ಫಲವೇನು. ನೀನು ನಮಗೆ ಸಂಪತ್ತನ್ನೆಲ್ಲ ಅಥವಾ ಕುತ್ತಿಗೆಯಲ್ಲಿರುವಂತಹ ಹಾರವನ್ನೆಲ್ಲ ಕೊಟ್ಟು ಏನ್ ಪ್ರಯೋಜನ ಇದೆ, ನಮ್ಗೆ ಭೂಪಾಲ ಹೇಳ್ ಎನ್ನುತ್ತಾ ಮತ್ತೆ ಇಂತೆಂದರು. ಹರಿಶ್ಚಂದ್ರ ರಾಜ ಹೇಳು ಅಂದ್ರೆ ಎಷ್ಟು ಚೆನ್ನಾಗಿ ಈ ಪದ್ಯ ಭಾಗದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಸಿಗಬೇಕು ಅದೇ ಸಿಕ್ಕಿದ್ರೆ ಒಳ್ಳೇದಲ್ವಾ. ಅದಲ್ಲದೆ ಅದಕ್ಕೆ ಹೇಳಿದ ಹಾಗೆ ಬಡತನದ ಹೊತ್ತು ಆನ್ ಸಿಕ್ಕಿ ಏನ್ ಪ್ರಯೋಜನ, ಬಾಯಾರಿಕೆ ಆದಾಗ ತುಪ್ಪ ಸಿಕ್ಕಿ, ಅದನ್ನು ಬಹಳಷ್ಟು ಚೆನ್ನಾಗಿ ಕವಿ ಈ ಪದ್ಯ ಭಾಗದ ಮೂಲಕ ವಿವರಿಸಿದ್ದಾರೆ. ಪದ್ಯ ಭಾಗ 4. ನೆಕ್ಸ್ಟ್ 5ನೆಯ ಪದ್ಯ ಭಾಗದಲ್ಲಿ ಕವಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಕಡಲೊಳ್ ಆಳುವಂಗೆ ತೆಪ್ಪವನು, ದಾರಿದ್ರಂಗೆ ಕಡವರವನ್, ಅತಿರೋಗಿಗೆ ಅಮೃತಂ ಕೊಟ್ಟಡೆ, ಅವರ್ ಅಡಿಗಡಿಗೆ ಅದಾವ ಹರುಷವನೇದು ತಿಪ್ಪರ್ ಅವರಂಪೋಳ್ವರ್. ಅಂದ್ರೆ ಏನಪ್ಪಾ ಅದ್ರ ಅರ್ಥ ಅಂದ್ರೆ, ಕಡಲ್ ಸಮುದ್ರದಲ್ಲಿ ಕಡಲು ಸಮುದ್ರದಲ್ಲಿ ಆಳುವವರಿಗೆ ಆ ತೆಪ್ಪವನ್ನ, ಸಮುದ್ರದಲ್ಲಿದ್ದಂಥವರಿಗೆ ತೆಪ್ಪವನ್ನ ಕೊಟ್ರೆ ಅವ್ರು ಹಯಾಗಿ ದಡ ಸೇರಬಹುದು. ಹಾಗೆ ದರಿದ್ರ ಇದ್ದಂಥವನಿಗೆ ಕಡವರವನ್ ಕೊಟ್ರೆ, ದಾರಿದ್ರ್ಯವಿರುವವನಿಗೆ ನಿಧಿಯನ್ನ ಕೊಟ್ರೆ, ಸಂಪತ್ತನ್ನ ಕೊಟ್ರೆ, ಅತಿರೋಗಿಗೆ ಅಮೃತವನ್ನ ಕೊಟ್ರೆ, ಅಮೃತ ಅಂದಾಗ ನೆನಪಾಯ್ತು ಅಮೃತ ತತ್ಸಮ ಅಮರ್ದು ತದ್ಭವ. ಗಮನಿಸ್ಕೊಳ್ಳಿ, ಕವಿ ಹೇಳಿದ್ದಾರೆ ಸಮುದ್ರದಲ್ಲಿ ವಾಸಿಸುವವರಿಗೆ ತೆಪ್ಪವನ್ನ, ದಾರಿದ್ರ್ಯವಿರುವವರಿಗೆ ನಿಧಿಯನ್ನ, ಅತಿರೋಗಿಗೆ ಅಮೃತವನ್ನ ಕೊಡ್ತಾರೆ, ಅವರು ಅಡಿಗಡಿಗೆ ಸಂತೋಷವನ್ನ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಈ ಪೊತ್ತಿನ ಸುಡುವ ಬಿರು ಬಿಸಿಲ ಸೆಕೆ, ಈ ಉರಿ ಬಿಸಿಲಿನಲ್ಲಿ ಉಸುರ ಬಿಸಿ ಹೊಡೆದುದು ಉರಿ ಹತ್ತಿ ಬಾಯಿ ಬತ್ತೊಡಿ. ಈ ಸುಡುವ ಬಿರು ಬಿಸಿಲಿನಲ್ಲಿ ಉಸಿರು ಬಿಗು ಹೊಡೆದು ಉರಿ ಹತ್ತಿ ಬಾಯಿ ಬತ್ತಿ ದಗೆ ಸುತ್ತಿ ಸಾವು ಅಡವಿಸುತ್ತಿದೆ. ನಮ್ಗೆ ಈ ಬಿಸಿಲ ಸೆಕೆಯನ್ನ ತಾಳ್ಕೊಳ್ಳಿಕ್ಕೆ ನಿನ್ನ ಮುತ್ತಿನ ಸತ್ತಿಗೆಯನ್ನ ಕೊಟ್ಟು ಸಲಹು ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇದು 5ನೆಯ ಪದ್ಯ ಭಾಗದ ಒಂದು ಸಾರಾಂಶ. ಅರ್ಥ ಆಯ್ತಲ್ಲ? ಇದು ಏನ್ ಹೇಳಿದ್ದಾರೆ ಅಂದ್ರೆ, ಸುಡುವ ಬೆರು ಬಿಸಿಲಿನಲ್ಲಿ ಉಸಿರು ಬಿಗಿ ಹಿಡ್ಕೊಂಡಿದ್ದೇವೆ, ಉರಿ ಹತ್ತಿದೆ, ಬಾಯಿ ಬತ್ತಿದೆ, ದಗೆ ಸುತ್ತಿದೆ, ಸಾವು ಸಮೀಪಿಸ್ತಾ ಇದೆ, ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಅಂತ ಹೇಳಿ 5ನೆಯ ಪದ್ಯ ಭಾಗ, 5ನೆಯ ಪದ್ಯ ಭಾಗದ ಸಾರಾಂಶ 6ನೆಯ ಪದ್ಯ ಭಾಗದಲ್ಲಿ ಇದೆ. ಹೇಳ್ತಾನೆ ಸತ್ಯ ಹರಿಶ್ಚಂದ್ರ, ರವಿಕುಲದ ಪೀಳಿಗೆಯೋಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು, ಇದಿಲ್ಲದಡೆ ಅರಸುತನ ಸಲ್ಲದು ಅವನಿಯೋಳ್ ಯುದ್ಧ ರಂಗದೋಳ್ ಇದಂ ಕಂಡ ಹಗೆಗಳ್ ನಿಲ್ಲ. ಅಂದ್ರೆ ಈ ಪದ್ಯ ಭಾಗದಲ್ಲಿ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ಗಾನರಾಣಿಯರಿಗೆ ರವಿಕುಲ ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ರಾಜನಿಗೆ ಪಟ್ಟವನ್ನ ಕಟ್ಟುವ ಸಮಯದಲ್ಲಿ
ಮುತ್ತಿನ ಸತ್ತಿಗೆ ಬೇಕು. ಇದಿಲ್ಲದೇ ಇದ್ರೆ ಅರಸುತನ ಎನ್ನುವಂತಹದ್ದು ಸಲ್ಲದು, ಅರಸುತನ ಸಿಗೋದಿಲ್ಲ. ಅವನಿ ಮೀನ್ಸ್ ಭೂಮಿ, ಪೃಥ್ವಿ, ವಸುಂಧರೆ, ಧರಣಿ, ಧರಿತ್ರಿ ಸಮಾನಾರ್ಥಕವನ್ನು ಕೊಡ್ಬೋದು. ಅವನಿಯೋಳು ಯುದ್ಧ ರಂಗದೊಳು, ಯುದ್ಧದ ಸಮಯದಲ್ಲಿ ಇದಂ ಕಂಡು, ಈ ಮುತ್ತಿನ ಸತ್ತಿಗೆಯನ್ನ ಕಂಡು ಶತ್ರುಗಳು ನಿಲ್ಲ. ಅದರ ಕೆಳಗೆ, ಆ ಮುತ್ತಿನ ಸತ್ತಿಗೆಯ ಕೆಳಗೆ ನಾವು ಆಯಾಸವನ್ನ ಪಡ್ಕೊಳ್ಬಹುದು. ಅವನಿದ್ದ ಆತಂಗೆ ತಾಂತವಿಲ್ ಎಡರು ಬಡತನಂ ರೋಗ ಅಪಕೀರ್ತಿ ಪರಿಭವ ಭಯಂ ಹರಿಯುವುದು. ಈ ಮುತ್ತಿನ ಸತ್ತಿಗೆ ಇದ್ರೆ ಯಾವುದೇ ಕಾರಣಕ್ಕೆ ಬಡತನ ಅಥವಾ ರೋಗ ಹಾಗೆ ಅಪಕೀರ್ತಿ ಇದ್ಯಾವುದು ಸಂಭವಿಸುವುದಿಲ್ಲ. ಅರೆದರೆದು ಸತ್ತಿಗೆಯ ಕೊಡಬಹುದೇ? ಹಾಗಾದ್ರೆ ಈ ಮುತ್ತಿನ ಸತ್ತಿಗೆ ಇಷ್ಟೆಲ್ಲ ಒಂದು ಖ್ಯಾತಿ ಅಥವಾ ಇತ್ಯಾದಿ ಇಷ್ಟೆಲ್ಲ ಉಪಯೋಗ ನಮ್ಗೆ ಇರುವುದರಿಂದ ಈ ಮುತ್ತಿನ ಸತ್ತಿಗೆಯನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟೆ ಗಾನರಾಣಿಯರೇ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ತುಂಬಾ ಚೆನ್ನಾಗಿ ಹೇಳ್ತಾನೆ. ಹಾಗೆ ಮುಂದಿನ ಸ್ಟಾನ್ಸಾದಲ್ಲಿ ಹೇಳ್ತಾರೆ, ಅನನುಯದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು, ಜನನಿಯಂ ಜನಕನಂ ನಲ್ಲಲಂ ದೈವವಂ ಮನವಾರೆ ನಂಬಿನ ಚಿದ್ದ ಪರಿವಾರಮಂ ಕೊಡುವ ಬಿಡುವ ಅಂತ ಹೇಳಿ ಏನಿದೆ 7ನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಮನಸ್ಸಿದ್ದರೆ ಎಲ್ಲವನ್ನ ಕೊಡಬಹುದು. ಏನು ಕೊಡಬಹುದು? ಜನನಿಯನ್ನ, ಜನಕನನ್ನ, ಹೆಂಡತಿಯನ್ನ, ದೈವವನ್ನ, ಮನಸ್ಸಾರೆ ನಂಬಿದ್ದ ಪರಿವಾರ ಕುಟುಂಬವನ್ನ ಕೂಡ ಕೊಡುವ ಬಿಡುವ ಅತಿ ವೀರರೂ ಕೂಡ ಇಲ್ಲಿ ಇದ್ದಾರೆ ಪ್ರಪಂಚದಲ್ಲಿ. ಹರಿಶ್ಚಂದ್ರ ಹೀಗೆ ಹೇಳ್ತಾನೆ, ಅಂಗನೆಯರು ನೀವೀಗ ಹೇಳಿದವರನ್ನು ಬೇಡಿದ್ರೆ ಕೊಡಬೇಡ. ಆದ್ರೆ ನೀ ಏನು ಹೇಳಿದೀಯ, ಇಲ್ಲಿ ಏನು ಹೇಳಿದ್ದಾನೆ? ಜನಕನನ್ನ ಹಾಗೆ ಪರಿವಾರವನ್ನ ಅವರೆಲ್ಲ ಕೊಡಬಹುದು, ಆದ್ರೆ ನೀನು ಹೇಳಿದವರನ್ನ ಕೊಡಬೇಡ. ಏನ್ ಮಾಡಿ ಅದನ್ನು ಕೊಡಲು ನೋಡಿ ಮುತ್ತಿನ ಸತ್ತಿಗೆಯನ್ನ ಕೊಡು. ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುತ್ತಿನ ಸತ್ತಿಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕೇಳ್ತಾ ಇದ್ದೀರಾ, ಬಟ್ ಯಾವುದೇ ಇದೆಲ್ಲವನ್ನ ಕೊಡಬಹುದು, ಆದ್ರೆ ಮುತ್ತಿನ ಸತ್ತಿಗೆ ಮಾತ್ರ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಚೆನ್ನಾಗಿ ಹೇಳಿದ್ದಾನೆ ಸತ್ಯ ಹರಿಶ್ಚಂದ್ರ 7ನೆಯ ಪದ್ಯ ಭಾಗದಲ್ಲಿ. ಕೊನೆಯ ಪದ್ಯ ಭಾಗದಲ್ಲಿ ಹೀಗಿದೆ, ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವ ಕಟ್ಟುವಾಗಲ್ ಅರ್ಚಿಸಿಕೊಂಬುದಾಗಿ ದೈವಂ ನೆಳಲ ತಂಪನ್ ವಸೆದು. ಈ ಪದ್ಯ ಭಾಗದಲ್ಲಿ ಕವಿ ಹೇಳಿದ ಹಾಗೆ ಈ ಮುತ್ತಿನ ಸತ್ತಿಗೆಯ ಸಾಮಾನ್ಯ ಜನರಿಗೆ ಕೊಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ತಂದೆಯ ಪಟ್ಟವನ್ನ ಕಟ್ಟುವ ಸಮಯದಲ್ಲಿ ಮುತ್ತಿನ ಸತ್ತಿಗೆ ಬೇಕಾಗುತ್ತೆ. ಮತ್ತೆ ಹೇಳ್ತಾರೆ, ಯುದ್ಧ ರಂಗದಲ್ಲಿ ಈ ಸತ್ತಿಗೆಯನ್ನ ಕಂಡು ಹಗೆಗಳು ಹೆದರಿ ಓಡಿ ಹೋಗ್ತಾರೆ. ಈ ಮುತ್ತಿನ ಸತ್ತಿಗೆಯ ನೆರಳಿನಲ್ಲಿ ಯಾರಿದ್ದರೂ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ಎಡರು ತೊಡರುಗಳು ಇರುವುದಿಲ್ಲ, ಬಡತನ, ರೋಗ, ಅಪಕೀರ್ತಿ ಇದ್ಯಾವುದೂ ಸಂಭವಿಸುವುದಿಲ್ಲ. ಆದ್ರಿಂದ ಇದು ಬಹಳಷ್ಟು ಪವಿತ್ರವಾದಂತಹ ಒಂದು ಸತ್ತಿಗೆ. ಇದು ಖಂಡಿತ ಕೊಡ್ಲಿಕ್ಕೆ ಬರುವುದಿಲ್ಲ, ಕೊಡುವುದೂ ಕೂಡ ಇಲ್ಲ ಎಂತಕ್ಕಂಥ ವಿಚಾರವನ್ನ ಬಹಳಷ್ಟು ಚೆನ್ನಾಗಿ ರಾಘವಾಂಕ ಕವಿ ಪದ್ಯ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ಎಂತಕ್ಕಂಥ ಪದ್ಯ ಭಾಗದಲ್ಲಿ 8 ಪದ್ಯಗಳಿದ್ದಾವೆ. 8 ಪದ್ಯದ ಮೂಲಕ ಬಹಳಷ್ಟು ಮನೋಜ್ಞವಾಗಿ ವಿವರಿಸಿದ್ದಾರೆ. ನಾವೀಗ ಈ ಪದ್ಯದ ಸಾರಾಂಶವನ್ನ, ಪ್ರತಿ ಪದ್ಯ ಸಾರಾಂಶವನ್ನ ಹೇಳಿದ್ದೇವೆ. ಪಠ್ಯ ಪುಸ್ತಕದ ಜೊತೆಗೆ ಇದರ ಸಾರಾಂಶವನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಪದಗಳ ಅರ್ಥವನ್ನ ಬಹಳಷ್ಟು ಮುಖ್ಯವಾಗಿ ಅಬುದಿ ಮೀನ್ಸ್ ಸಮುದ್ರ, ಆಜ್ಯ ತುಪ್ಪ, ಧುರ ಕಾಳಗ, ಸತ್ತಿಗೆ ಛತ್ರಿ, ರುಜೆ ರೋಗ, ಎಕ್ಕಲ ಹಂದಿ, ಕಡವರ ಚಿನ್ನ ನಿಧಿ. ಬಟ್ ಹಾಗೆ ಎಲ್ಲ ಪದಗಳ ಅರ್ಥ ಸಮಾನಾರ್ಥಕ ಪದಗಳನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಇಡೀ ಪದ್ಯ ಭಾಗವನ್ನ ಇನ್ನೊಮ್ಮೆ ಈ ಪದ್ಯದ ಸಾರಾಂಶವನ್ನ ತಿಳ್ಕೊಳ್ಬೇಕಾಗತ್ತೆ. ಈಗಾಗಲೇ ಕ್ಲಾಸಲ್ಲಿ ನೇರವಾಗಿ ಹೇಳಿದ್ದೇವೆ. ಅದರ ಜೊತೆಗೆ ನಿಮ್ಗೆ ಇನ್ನೊಮ್ಮೆ ಈ ಪದ್ಯವನ್ನ ಆಗಾಗ ಮೆಲುಕು ಹಾಕ್ತಾ ಇರ್ಲಿಕ್ಕೆ ಈ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈ ಪದ್ಯದ ಸಾರಾಂಶದ ಜೊತೆಗೆ ಇನ್ನಷ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ